ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ದಿಲ್ಲಿಯ ಚುನಾವಣೆಯ ಮತದಾನದ ನಂತರ ಬಂದಂಥ ಎಕ್ಸಿಟ್ ಪೋಲ್ನ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಬಹಳಷ್ಟು ಜನ ಹೇಳ್ತಾರೆ ಈ ಎಕ್ಸಿಟ್ ಪೋಲ್ಗಳನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ 2015ರ ಎಕ್ಸಿಟ್ ಪೋಲ್ನ ಫಲಿತಾಂಶ, 2020ರ ಎಕ್ಸಿಟ್ ಪೋಲ್ನ ಫಲಿತಾಂಶ, ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅವನ್ನು ನೋಡಿದಾಗ ಅದಕ್ಕೂ ಬಂದಿರುವಂಥ ಕೊನೆಗೆ ಬಂದಂಥ ಫಲಿತಾಂಶಕ್ಕೂ ತಾಳೇ ಆಗ್ತಾ ಇರಲಿಲ್ಲ. ಎಕ್ಸಿಟ್ ಪೋಲ್ನಲ್ಲಿ ಆಮ್ ಆದ್ಮಿ ಪಕ್ಷ ಈ ಮಟ್ಟಿನ ಗೆಲುವನ್ನು ಸಾಧಿಸುತ್ತೆ ಅಂತ 2015ರಲ್ಲಿ ಯಾವ ಸಂಸ್ಥೆಗಳು ಹೇಳಿರಲಿಲ್ಲ, 2020ರಲ್ಲಿಯೂ ಹೇಳಿರಲಿಲ್ಲ. ಸುಮಾರು 45 ಸ್ಥಾನಗಳನ್ನು ಆಮ್ ಆದ್ಮಿ ಗೆಲ್ಲಬಹುದು ಅಂತ ಅವತ್ತು ಹೇಳಿದರು. ಆದರೆ ಅದು ಹಿಸ್ಟಾರಿಕಲ್ ಆಗಿ 67 ಸ್ಥಾನಗಳನ್ನು 2015ರಲ್ಲಿ ಗೆಲ್ಲತ್ತೆ, 62 ಸ್ಥಾನಗಳನ್ನು 2020ರಲ್ಲಿ ಗೆಲ್ಲತ್ತೆ. ಆದ್ದರಿಂದ ಇವು ಎಷ್ಟರ ಮಟ್ಟಿಗೆ ವಿಶ್ವಾಸಾರ್ಹವಾಗಿದ್ದಾವೆ ಸಮೀಕ್ಷೆಗಳು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಯೋಗ್ಯವಾದ ಪ್ರಶ್ನೆ. ಮೊದಲನೇದಾಗಿ ಇದು ಒಂದು ಅತಿ ದೊಡ್ಡದಾದಂಥ ಬಿಸ್ನೆಸ್ಸು. ಇದು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿಯೂ ನಾನು ತಮ್ಮೆದುರಿಗೆ ಹೇಳಿರುವಂಥ ಮಾತು. ಚುನಾವಣಾ ಫಲಿತಾಂಶ ಬರುವುದಕ್ಕಿಂತ 2 ದಿವಸ ಮುಂಚೆ, ಮತದಾನ ಮುಗಿದಾದ ಇನ್ನೂ ಕೆಲವೇ ಕ್ಷಣಗಳಲ್ಲಿ, ಇನ್ನೂ ಅಲ್ಲಿ ಕ್ಯೂ ಹಚ್ಚಿರ್ತಾರೆ, ಆಗಲೇ ಎಕ್ಸಿಟ್ ಪೋಲ್ ರಿಸಲ್ಟ್ ಬಂದಿರುತ್ತೆ. ಅಷ್ಟು ಬೇಗ ಅದನ್ನು ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಸಂಕಲಿಸಿ ವೀಕ್ಷಕರ ಎದುರಿಗೆ ಇಡ್ತಾರೆ ಅಂತಂದರೆ ಯಾವ ಮಟ್ಟಿನ ವ್ಯವಸ್ಥೆ ಇರಬೇಕು? ಹಾಗಿರ್ಲಿಕ್ಕೆ ಸಾಧ್ಯವಾ? ಪ್ರಾಕ್ಟಿಕಲಿ ಅದು ಸಾಧ್ಯವಾ? ಇದೆಲ್ಲ ಯೋಚನೆ ಮಾಡಬೇಕಾದಂಥದ್ದು ಮೊದಲೇದು. ಎರಡನೇದು, ಇತ್ತೀಚೆಗೆ 2024ರ ಚುನಾವಣೆಯ ಸಂದರ್ಭದಲ್ಲಿ ಮ್ಯಾಕ್ಸಿಸ್ ಇಂಡಿಯಾ ಅಂತ ಸಂಸ್ಥೆಯೇ ಭಾರತೀಯ ಜನತಾ ಪಾರ್ಟಿಗೆ 401 ಸೀಟುಗಳು ಬರುತ್ತೆ ಅಂತ ಸಮೀಕ್ಷೆಯಲ್ಲಿ ಹೇಳಿತ್ತು. ಕೊನೆಗೆ 240 ಬರುತ್ತೆ. ಅದರ ಓನರು ಆಜ್ ತಕ್ ಚಾನಲ್ನಲ್ಲಿ ಬಿಕ್ಕಿ ಅಳ್ತಾರೆ. ಅದಾದಮೇಲೆ ಇಲ್ಲಿವರೆಗೂ ಅವರು ಸಮೀಕ್ಷೆಯನ್ನೇ ಮಾಡಿಲ್ಲ. ಇವತ್ತು ಸಂಜೆ ಮ್ಯಾಕ್ಸಿಸ್ ಇಂಡಿಯಾದವರ ಸಮೀಕ್ಷಾ ವರದಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಿ ವೋಟರ್ನವ್ರದ್ದು ಇದರಲ್ಲಿಲ್ಲ. ಈ ಬಾರಿ ನಿನ್ನೆ ಕೊಟ್ಟಂಥ ಸಮೀಕ್ಷಾ ವರದಿಗಳೇನಿದ್ದಾವೆ ಯಾವ ಕಂಪ್ನಿಗಳ ಹೆಸರನ್ನು ನಾನು ಕೇಳೇ ಇರಲಿಲ್ಲ. ನಿನ್ನೆ ನಾನು ವರದಿಯನ್ನು ಮಂಡಿಸುವ ಸಂದರ್ಭದಲ್ಲಿ ತಮ್ಗೆ ಹೇಳಿದ್ದೆ, ಯಾವ ಸಂಸ್ಥೆಯ ಹೆಸರೇ ಕೇಳಿಲ್ಲ ನಾನು. ಟುಡೇಸ್ ಚಾಣಕ್ಯ ಬದಲು ಇದು ಯಾವುದೋ ಚಾಣಕ್ಯ ಸ್ಟ್ರಾಟಜಿ ಅಂತ ಬಂದಿದೆ. ಅದು ಬಿಟ್ಟರೆ ಮ್ಯಾಟ್ರೈಸ್ ಒಂದಿದೆ. ಇದು ಯಾವುದು ಪೀಪಲ್ಸ್ ಪಲ್ಸು, ಆಮೇಲೆ ಪೀಪಲ್ ಇನ್ಸೈಟು, ಅದಾದಮೇಲೆ ವಿ ಪ್ರಿಸೈಡು, ಇವು ಯಾವ ಕೇಳಲಾರದ ಸಂಸ್ಥೆಗಳು. ಇಷ್ಟು ವರ್ಷದ ರಾಜಕಾರಣದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಸಂಸ್ಥೆಗಳು ಸಮೀಕ್ಷೆಗಳನ್ನೇ ಮಾಡಿರಲಿಲ್ಲ. ಈ ಬಾರಿ ಹೊಸದಾಗಿ ಧುಮುಕಿರುವಂಥ ಸಮೀಕ್ಷಾ ಸಂಸ್ಥೆಗಳಿವು. ಇವರ ವಿಶ್ವಾಸಾರ್ಹತೆ ನಮಗೆ ಗೊತ್ತಾಗಬೇಕಂದ್ರೆ ಇನ್ನೊಂದು 3-4 ಚುನಾವಣೆ ಹೋಗಬೇಕು. ಹಾಗಾದರೆ ಇದು ಸಂಪೂರ್ಣವಾಗಿ ಎಕ್ಸಿಟ್ ಪೋಲು ಸುಳ್ಳ? ಇದರ ಪ್ರಕಾರ ಫಲಿತಾಂಶ ಬರೋದಿಲ್ವಾ? ಆಮ್ ಆದ್ಮಿ ಪಕ್ಷದವ್ರು ಕೇಳಿದ್ರೆ ಹೇಳ್ತಾರೆ ಇದು ಯಾವುದೂ ಸರಿ ಇಲ್ಲ, ಯಾಕೆಂದರೆ ಹಿಂದಿನ ಯಾವ ಚುನಾವಣೆಯಲ್ಲಿಯೂ ಕೂಡ ಈ ಸಮೀಕ್ಷಾ ವರದಿಗಳು ನಮ್ಮ ಬಂದಿರುವಂಥ ಫಲಿತಾಂಶಕ್ಕೆ ತಾಳೆಯೇ ಆಗಿಲ್ಲ ಅಂತ ಆಮ್ ಆದ್ಮಿ ಪಕ್ಷದವರು ಹೇಳ್ತಾರೆ. ಏಕೆಂದರೆ 8 ಸಮೀಕ್ಷಾ ವರದಿಗಳಲ್ಲಿ 6 ಸಮೀಕ್ಷಾ ವರದಿಗಳು ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿತದೆ ಅಂತ ಹೇಳಿದ್ದಾರೆ. ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಆಮ್ ಆದ್ಮಿ ಪಕ್ಷದವ್ರಿಗೆ ಸಾಧ್ಯವೇ ಆಗೋದಿಲ್ಲ. ಇನ್ನು ಭಾರತೀಯ ಜನತಾ ಪಾರ್ಟಿ ಕೇಳಿದರೆ ಇಡೀ ಟ್ರೆಂಡೇ ಈ ರೀತಿ ಇದೆ ದಿಲ್ಲಿಯಲ್ಲಿ. ಈಗ ಕೊಟ್ಟಿರುವ ಸಮೀಕ್ಷಾ ವರದಿಗಳನ್ನು ನಾವು ನಂಬೋದಿಲ್ಲ. ನಮ್ಮ ಲೆಕ್ಕಾಚಾರದ ಪ್ರಕಾರ 55ಕ್ಕಿಂತ ಹೆಚ್ಚು ಸೀಟುಗಳು ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ ಅಂತ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇದ್ದಾರೆ. ಅಂದರೆ ಆಮ್ ಆದ್ಮಿ ಪಕ್ಷದವರು ತಾವು ಸೋಲ್ತೀವಿ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಲೀಡ್ನಲ್ಲಿ ನಾವಿನ್ನೂ ಜಾಸ್ತಿ ಇರ್ತೀವಿ, ಆದ್ದರಿಂದ ಎಕ್ಸಿಟ್ ಪೋಲ್ ಒಪ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿಗೆ ಏನಿದರ ತಾತ್ಪರ್ಯ ಏನು? ನನ್ನ ಒಂದು ಅನಿಸಿಕೆಯ ಪ್ರಕಾರ, ನನ್ನ ಇಷ್ಟು ದಿವಸದ ರಾಜಕೀಯದ ವಿಶ್ಲೇಷಣೆ ಮಾಡ್ತಾ ನನ್ನನ್ನು ನಾನು ತೊಡಗಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತು ನಾವು ನಿರಂತರವಾಗಿ ಇದ್ರ ಮೇಲೆ ಅಧ್ಯಯನ ಮಾಡ್ತಾ ಇರುವ ದೃಷ್ಟಿಯಿಂದ ನೋಡಿದಾಗ ನನಗನ್ಸೋದು ಏನಂದರೆ, ಈ ಎಕ್ಸಿಟ್ ಪೋಲ್ಗಳಿದಾವಲ್ಲ, ಇದು ದಿಕ್ಸೂಚಿ. ಇದು ಟ್ರೆಂಡ್ ಏನಿದೆ ಅಂತ ಹೇಳುತ್ತೆ, ನರೇಟಿವ್ ಏನಿದೆ ಅಂತ ಹೇಳುತ್ತೆ, ಮಾರುಕಟ್ಟೆಯಲ್ಲಿ ಸ್ಥಿತಿಗತಿ ಏನಿದೆ ಅಂತ ಹೇಳುತ್ತೆ. ಸಂಖ್ಯೆಗಳು ನಿಖರವಾಗಿ ಇವರು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸಂಖ್ಯೆಗಳನ್ನು 10 ವ್ಯತ್ಯಾಸದಲ್ಲಿಟ್ಟಾಗ 35ರಿಂದ 45 ಅಂದರೆ 34 ಬಂದಾಗಲೂ ಇವ್ರದ್ದು ಸರಿ, 46 ಬಂದಾಗಲೂ ಸರಿ, ಯಾಕಂದ್ರೆ 10ಕ್ಕೆ ಬಂದಿದ್ದಾರಲ್ಲ, ಹಾಗಾಗತ್ತೆ. ಆದ್ದರಿಂದ ನನಗನ್ನಿಸಿದ್ದೇನೆಂದರೆ ಈ ಎಲ್ಲ ಸಮೀಕ್ಷಾ ವರದಿಗಳು ಏನನ್ನು ಹೇಳ್ತಾ ಇದ್ದಾವೆ? ದಿಲ್ಲಿಯ ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ದಿಲ್ಲಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ರೋಷಿ ಹೋಗಿದ್ದಾರೆ ಜನ.
ಯಾವ ಅರವಿಂದ್ ಕೇಜ್ರಿವಾಲ್ ಅವರ ಬ್ರ್ಯಾಂಡ್ ಇತ್ತು ಆ ಬ್ರ್ಯಾಂಡು ಸಂಪೂರ್ಣವಾಗಿ ಧೂಳಿಪಟ ಆಗಿದೆ. ಯಾವ ಹೊಸ ರಾಜಕಾರಣದ ಆಶಾಕಿರಣ ಅಂತ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅಂದ್ಕೊಂಡಿದ್ರು ಜನ, ಅದು ಸಂಪೂರ್ಣ ಹುಸಿಯಾಗಿ ಹೋಗಿದೆ. ಯಾವ ಆಮ್ ಆದ್ಮಿ ಸರ್ಕಾರ ದಿಲ್ಲಿಯಲ್ಲಿ ಏನಾದರೂ ಒಂದಷ್ಟು ಕ್ರಾಂತಿಯನ್ನು ಮಾಡಬಹುದು ಅಂತ ಜನ ಅಂದ್ಕೊಂಡಿದ್ರು, ಅದು ಯಾವುದನ್ನು ಮಾಡಿಲ್ಲ ಅಂತ ಜನರಿಗೆ ದಟ್ಟವಾಗಿ ಅನಿಸಿದೆ. ತನ್ಮೂಲಕ ಈಗ ಅವರು ತಮ್ಮ ಮತದ ಅಧಿಕಾರವನ್ನು ಬಳಸಿ ಅವರನ್ನು ಕೆಳಗಿಳಿಸ್ತಾ ಇದ್ದಾರೆ. ಆಮೇಲೆ ದಿಲ್ಲಿಯ ಚುನಾವಣೆಗೆ ಸಂಬಂಧಪಟ್ಟಾಗ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕು. ಅದೇನೆಂದರೆ, ಇಷ್ಟು ದಿವಸ ಕೂಡ 2013, 2015, 2020 ಇಷ್ಟು ಚುನಾವಣೆಯಲ್ಲಿ ಒಂದು ಅಲೆ ಅಂತ ಇರೋದು. 2013ರಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಇತ್ತು. ಸೀಟುಗಳು ಆಮ್ ಆದ್ಮಿ ಪಕ್ಷಕ್ಕೆ ಗೆಲುವಿನ ಸೀಟುಗಳು ಬರಲಿಲ್ಲ, ಮ್ಯಾಜಿಕ್ ಮಾರ್ಕಿಗೆ ಬರಲಿಲ್ಲ. ಅವರು ಕೊನೆ ಕಾಂಗ್ರೆಸ್ ಜೊತೆನೇ ಸರ್ಕಾರ ರಚನೆ ಮಾಡಿದರು ಅರವಿಂದ್ ಕೇಜ್ರಿವಾಲ್. ಆದರೆ ಅಲೆ ಮಾತ್ರ ಕಾಂಗ್ರೆಸ್ ವಿರೋಧಿ ಅಲೆ ಇತ್ತು. ಮುಂದೆ 2015ರಲ್ಲಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಅಲೆ ಇತ್ತು. 2020ರಲ್ಲಿ ಯಾವ ಬಿಟ್ಟಿ ಭಾಗ್ಯದ ಮೂಲಕ ಜನರಲ್ಲಿ ಒಂದು ಹೊಸ ಟ್ರೆಂಡನ್ನು ಶುರು ಮಾಡಿದರು ಅರವಿಂದ್ ಕೇಜ್ರಿವಾಲ್, ಆ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಅಲೆ ಇಡೀ ದಿಲ್ಲಿಯಲ್ಲಿ ಇತ್ತು. ನೀವು ನಂಬಿದ್ರು ಒಪ್ಪಿದ್ರು ಒಪ್ಪದೇ ಇದ್ರು ಇದು ನಿಜ. ಈ ಬಾರಿಯ ವಿಶೇಷತೆ ಏನಂದರೆ, ಯಾವುದೇ ಪಕ್ಷದ ಪರವಾಗಿ ಅಲೆಯೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿಯೂ ಅಲೆ ಇಲ್ಲ, ಕಾಂಗ್ರೆಸ್ ಪರವಾಗಿ ಅಂತೂ ಇಲ್ಲವೇ ಇಲ್ಲ. ಆಮ್ ಆದ್ಮಿ ಪಕ್ಷದ ಬಗ್ಗೆ ವಿರೋಧಿ ಅಲೆ ಇರೋದು ಹೌದು. ವಿರೋಧಿಯಲ್ಲಿ ಹೇಗಿದೆ ಅಂದರೆ, ಅದು ತಂಗಾಳಿಯ ರೂಪದಲ್ಲಿ ಹರಿತಾ ಇರೋದು. ಭಾಳ ದೊಡ್ಡ ಮಟ್ಟದ ಚಂಡಮಾರುತದ ರೀತಿಯಲ್ಲಿ ವಿರೋಧಿ ಅಲೆ ಅಲ್ಲ. ಅದು ಅಲೆ ಇದೆ, ಅದು ಅಂಡರ್ ಕರೆಂಟ್ನಲ್ಲಿ ಹರಿತಾ ಇದೆ. ಇದು ಯಾವಾಗ ನಮಗೆ ಗೊತ್ತಾಗಿದೆ ಅಂದರೆ, ನಿನ್ನೆ ಅಲ್ಲಿಯ ರಾಷ್ಟ್ರೀಯ ವಾಹಿನಿಗಳು ನಿರಂತರವಾಗಿ ಜನರನ್ನು ಮಾತನಾಡಿಸಿದ ಸಂದರ್ಭದಲ್ಲಿ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿಯೂ, ನಾನು ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಕೂತ್ಕೊಂಡವನು ಸಂಜೆವರೆಗೂ ನಿರಂತರವಾಗಿ ಅದನ್ನೇ ನಾನು ಅಧ್ಯಯನ ಮಾಡ್ತಾ ಇದ್ದದ್ದು. ಜನರು ಯಾರನ್ನೇ ಕೇಳಿದರೂ ಕೂಡ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇದ್ರೆ. ಎಲ್ಲ ಚಾನಲ್, ಯಾವುದೋ ಒಂದು ಚಾನಲ್ ಆದರೆ ಪರ್ಟಿಕ್ಯುಲರ್ ಆಗಿ ತಮಗೆ ಯಾವ್ದು ಬೇಕೋ ಅದೇ ಬೈಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಭಾರತೀಯ ಜನತಾ ಪಾರ್ಟಿಯ ಪರವಾಗಿರುವಂಥ ಚಾನಲ್ನ ಮುಖ್ಯಸ್ಥ ಇದ್ದರೆ ಆತ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಮಾತನಾಡಿದಂಥ ಬೈಟ್ಗಳನ್ನು ಹಾಕೋದೇ ಇಲ್ಲ. ಆ ರೀತಿ ಅಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಚಾನಲ್ಗಳು, ABPಯಿಂದ ಹಿಡಿದು ಇಂಡಿಯಾ TV ಯಿಂದ ಹಿಡಿದು ಆಜ್ ತಕ್ಕಿಂದ ಹಿಡಿದು ಎಲ್ಲ ಹಿಂದಿ ಚಾನಲ್ನಲ್ಲಿ ನಿರಂತರವಾಗಿ ಜನರನ್ನು ಮಾತಾಡಿಸುವ ಪ್ರಕ್ರಿಯೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಜನರ ಧ್ವನಿ ಏನು ಹೇಳ್ತಾ ಇತ್ತು ಅಂತಂದರೆ, ನಮಗೆ ಇನ್ನು ಸಾಕಿದು, ಅರವಿಂದ್ ಕೇಜ್ರಿವಾಲ್ ಇಷ್ಟು ದಿವಸ ಮಾಡಿದ್ದು ಸಾಕು, ಇನ್ನು ಮುಂದೆ ಅವರ ಅಗತ್ಯ ಇಲ್ಲ. ಮತ್ತು ಯಾವ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಇನ್ನೆಲ್ಲದ ಹಾಗೆ ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ರು, ಆ ನಿರೀಕ್ಷೆ ಸಂಪೂರ್ಣ ಹುಸಿಯಾಗಿರುವುದು ಜನರ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು. ಎರಡನೇದ್ದು, ಜನರು, ದಿಲ್ಲಿಯ ಜನ ಒಂದೇ ಒಂದು ವಿಷಯಕ್ಕೆ ಆಕರ್ಷಿತಗೊಳ್ತಾ ಇದ್ದದ್ದು ಬಿಟ್ಟಿ ಭಾಗ್ಯಗಳಿಗೆ. ಆ ಬಿಟ್ಟಿ ಭಾಗ್ಯದ ಮೂಲಕವೇ ರಾಜಕಾರಣದಲ್ಲಿ ಹೊಸ ಟ್ರೆಂಡನ್ನು ಶುರು ಮಾಡಿದ್ದು ಅರವಿಂದ್ ಕೇಜ್ರಿವಾಲ್. ಅದು ಈಗ ಬಿಟ್ಟಿ ಭಾಗ್ಯಗಳು ಆಕರ್ಷಣೆಯನ್ನು ಕಳ್ಕೊಂಡಿದ್ದಾವೆ. ಯಾಕೆಂದರೆ ಎಲ್ಲ ಪಕ್ಷಗಳು ಇದೇ ರೀತಿಯಾದಂಥ ಭಾಗ್ಯಗಳನ್ನ ಘೋಷಿಸ್ತಾ ಇರೋದರಿಂದ ಯಾರೇ ಬಂದರೂ ನಮ್ಗೆ ಕೊಡಲೇಬೇಕು, ಕರೆಂಟು ಕೊಡಲೇಬೇಕು, ನೀರು ಕೊಡಲೇಬೇಕು, ನಮ್ಮ ಹಕ್ಕದು ಅನ್ನುವ ರೀತಿಯಲ್ಲಿ ಅಲ್ಲಿ ಜನ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಇನ್ನು ಭಾಳ ದೊಡ್ಡದಾದಂಥ ಹಿನ್ನಡೆ ಏನಪ್ಪ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಅಂದರೆ, ಅರವಿಂದ್ ಕೇಜ್ರಿವಾಲ್ ಮತ್ತು ಆತನ ಉಳಿದ ಎಲ್ಲ ಅಭ್ಯರ್ಥಿಗಳದಿಲ್ಲ ಈ ಸಲ ಅವ್ರು ಯಾರು ಆತ್ಮವಿಶ್ವಾಸದಿಂದ ಕೆಚ್ಚಿನಿಂದ ಹೋರಾಟ ಮಾಡ್ತಾ ಇಲ್ಲ. ಅವರಲ್ಲೇ ಹಿಂಜರಿಕೆ ಇದೆ, ಅವರಲ್ಲೇ ಮುಜುಗರ ಇದೆ, ಅವರಲ್ಲೇ ಸೋಲಿನ ಭಾವ ಕಾಡ್ತಾ ಇದೆ. ಒಂದು ರೀತಿಯಲ್ಲಿ ಸೂತಕದ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ, ಮೊನ್ನೆ 5 ಲಕ್ಷ ರೂಪಾಯಿ ಆತಿಶಿ ಮರ್ಲೇನ ಅವರ ಸಹಾಯಕ್ಕೆ ಹತ್ರ ಸಿಕ್ಬಿಡುತ್ತೆ ದುಡ್ಡು. ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಅಭಿಯಾನದ ಮೂಲಕ ಬಂದರೂ ಅವರದೇ ಒಬ್ಬ ಮುಖ್ಯಮಂತ್ರಿಯ ಸಹಾಯಕ್ಕೆ 5 ಲಕ್ಷ ರೂಪಾಯಿ ಆಫೀಸಿಂದ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ಅದು ಯಾವ ಮಟ್ಟಿಗೆ ದಿಲ್ಲಿಯಲ್ಲಿ ದೊಡ್ಡ ಮಟ್ಟದ ಸುಂಟರ್ ಗಾಳಿಯನ್ನು ಬೀಸ್ತು ಅಂದರೆ, ಮೊನ್ನೆ ಒಂದೇ ಒಂದು ದಿವಸದಲ್ಲಿ ಇದು 1.5% ಮತಗಳನ್ನಾದರೂ ಆಚೀಚೆ ಮಾಡಿರುವ ಸಾಧ್ಯತೆ ಇದೆ. ಎರಡನೇದಾಗಿ, ಅರವಿಂದ್ ಕೇಜ್ರಿವಾಲ್ ಮಾಡುವ ಎಲ್ಲ ನಾಟಕಗಳು ಕೂಡ ಈಗ ಫೇಲ್ ಆಗ್ತಾ ಇದೆ. ಉದಾಹರಣೆಗೆ, ಅರವಿಂದ್ ಕೇಜ್ರಿವಾಲ್ ನಿನ್ನೆ ತನ್ನ ತಂದೆ ತಾಯಿಯನ್ನು ಕರ್ಕೊಂಡು ವೀಲ್ ಚೇರ್ನಲ್ಲಿ ಹೋಗ್ತಾರೆ. ಇದು ಎಷ್ಟು ವಿವಾದಕ್ಕೀಡಾಯಿತು ಅಂದರೆ, ಯಾವ ಜಾಗದಲ್ಲಿ ಪಕ್ಕದಲ್ಲೇ ಆಟೋ ಹೋಗ್ತಾ ಇದೆ, ಪಕ್ಕದಲ್ಲೇ ಕಾರ್ ಹೋಗ್ತಾ ಇದ್ದಾವೆ, ಆ ಹೋಗೋ ಜಾಗದಲ್ಲಿ ಇವರು ವೀಲ್ ಚೇರಲ್ಲಿ ತೊಗೊಂಡು ಹೋಗ್ತಾರೆ. ವೀಲ್ ಚೇರ್ ಯಾವಾಗ ಬಳಸ್ತೀವಿ? ಎಲ್ಲಿ ನಮ್ಮ ವಾಹನವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲೋ, ಎಲ್ಲಿ ಬ್ಯಾರಿಕೇಡ್ ಹಾಕಿ ನಿಲ್ಲಿಸಿದಾರೋ ಅಂಥ ಜಾಗದಲ್ಲಿ ವೀಲ್ ಚೇರ್ ಒಯ್ಯಬೇಕು, ಅದು ಅನಿವಾರ್ಯ. ಶ್ರೀರಾಮ ಮಂದಿರ ದರ್ಶನಕ್ಕೆ ಹೋಗುವಾಗ ಈತನ ತಂದೆ ತಾಯಿಗಳು ನಡ್ಕೊಂಡು ಹೋಗ್ತಾರೆ ಅಯೋಧ್ಯೆಯಲ್ಲಿ, ಅವಾಗ ಇವರು ವೀಲ್ ಚೇರ್ ಅಗತ್ಯ ಇಲ್ಲ ಅರವಿಂದ್ ಕೇಜ್ರಿವಾಲ್ ತಂದೆ ತಾಯಿಗೆ.
ಓಟ್ ಹಾಕುವಾಗ ಇವರಿಗೆ ವೀಲ್ ಚೇರ್ ಬೇಕು. ಹೇಗೆ ಕುಮಾರಸ್ವಾಮಿ ಅವರು ತನ್ನ ತಂದೆ ದೇವೇಗೌಡನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಮಂಡ್ಯದಲ್ಲಿ ವೀಲ್ ಚೇರಲ್ಲಿ ಕರ್ಕೊಂಬಂದು ಜನರೆದುರಿಗೆ ತೋರಿಸಿದ್ರು, ಅದೇ ರೀತಿಯ ಮತ್ತೊಂದು ಗಿಮಿಕ್ಕನ್ನು ಈಗ ಅರವಿಂದ್ ಕೇಜ್ರಿವಾಲ್ ಮಾಡಿದರು. ಇದೇ ರೀತಿ ಅವರು ತಮ್ಮ ಶೀಶ್ ಮಹಲನ್ನು ತೊರೆಯುವ ಸಂದರ್ಭದಲ್ಲಿ ತನ್ನ ತಂದೆ ತಾಯಿನ ಕರ್ಕೊಂಡು ಹೋಗುವಾಗ ಒಂದು ಫೋಟೋ ಸೆಷನ್ ಮಾಡಿಸಿದ್ರು. ಇದೆಲ್ಲವೂ ಅಲ್ಲಿಯ ಜನರಿಗೆ ಎಷ್ಟು ನಗೆಪಾಟಲಿಗೆ ಈಡಾಗುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂದರೆ, ಅರವಿಂದ್ ಕೇಜ್ರಿವಾಲ್ ನಿಜವಾಗ್ಲೂ ಸಮಸ್ಯೆಯನ್ನು ಎದುರಿಸುವ ಸಂದರ್ಭದಲ್ಲಿಯೂ ಕೂಡ ಜನ ಒಪ್ಕೊಳ್ಳಾರದ ಸ್ಥಿತಿಯಲ್ಲಿದ್ದಾರೆ. ಒಟ್ಟಿನಲ್ಲಿ ಈ ಎಕ್ಸಿಟ್ ಪೋಲ್ನ ಫಲಿತಾಂಶ ಏನನ್ನು ಸೂಚಿಸುತ್ತೆ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಗೆಲುವಿನತ್ತ ದಾಪುಗಾಲು ಹಾಕ್ತಾ ಇದೆ. ಆದರೆ ಕೊಟ್ಟಿರುವ ಅಂಕಿ ಸಂಖ್ಯೆಗಳಿದಾವಲ್ಲ, ಇದು ನಿಖರತೆಯನ್ನು ಸೂಚಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಶ್ವಾಸಾರ್ಹ ನಂಬರ್ಗಳಲ್ಲ. ಇವತ್ತು ಸಂಜೆ ಇನ್ನೆರಡು ಸಮೀಕ್ಷಾ ವರದಿಗಳು ಬರ್ತಾ ಇದ್ದಾವೆ, ಅದರ ನಂಬರ್ಗಳೇನಿರುತ್ತವೆ ಮತ್ತೆ ಮಾತಾಡೋಣ. 8ನೇ ತಾರೀಕು ಫಲಿತಾಂಶಕ್ಕೆ ನಾವು ನೀವು ಕೂತು ತಾಳೆ ಹಾಕಿ ನೋಡೋಣ ಎಷ್ಟು ಮಟ್ಟಿಗೆ ಎಕ್ಸಿಟ್ ಪೋಲ್ನ ಫಲಿತಾಂಶ ಸರಿಯಾಗಿತ್ತು, ನಾವು ಕೊಟ್ಟಂಥ ವಿಶ್ಲೇಷಣೆ ಎಷ್ಟು ಮಟ್ಟಿಗೆ ಹತ್ತಿರವಾಗಿದೆ ಫಲಿತಾಂಶಕ್ಕೆ, ಎರಡನ್ನೂ ತಾಳೆ ಹಾಕಿ ನೋಡೋಣ. ಹೊಸ ಕ್ರಾಂತಿಯ ಹೊಸ ಪರ್ವದ ನಾಂದಿಗೆ ದಿಲ್ಲಿಯ ಚುನಾವಣಾ ಫಲಿತಾಂಶ ದಿಕ್ಸೂಚಿಯಾಗಲಿ, ಶ್ರೀಕಾರ ಹಾಕಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.